ಲೈಫು? ಬಿಗ್ ಬಾಸ್ ಹೋದ್ಮೇಲೆ ಹೇಗಿತ್ತು? ಬಿಗ್ ಬಾಸ್ನ ನಂತರ ಹೇಗಿದೆ? ಇನ್ನಷ್ಟು ಜನಕ್ಕೆ ಹತ್ರ ಆಗಿದ್ದೀನಿ, ಇನ್ನಷ್ಟು ಪಾಪ್ಯುಲರ್ ಆಗಿದ್ದೀನಿ, ಇನ್ನಷ್ಟು ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗಿದೆ. ಸೊ ನಿಮಗೆ ಈ ಒಂದು ಅವಕಾಶ ಬಂದಾಗ ಹೇಗೆ ರಿಸೀವ್ ಮಾಡಿದ್ರಿ ಅದನ್ನು? ಖುಷಿ ಆಯಿತು. ಇದೊಂದು ಡಿಫ್ರೆಂಟ್ ರಿಯಾಲಿಟಿ ಶೋ, ಬೇರೆ ರಿಯಾಲಿಟಿ ಶೋ ಕಂಪೇರ್ ಮಾಡಿಕೊಂಡ್ರೆ TRP ತನಕ ನಾನು ಹೋಗಬೇಕು ಅಂತ ಹೇಳಿದ್ರೆ ಇದೇ ಥರ ನಾನು ಮೇಂಟೈನ್ ಮಾಡಬೇಕು ಅಂತ. ಬಟ್ ನಾನು ಆ ಥರ ಏನು ಪ್ರಿಪೇರ್ ಆಗಿ ಹೋಗಿರಲಿಲ್ಲ. ನಿಮ್ಮ ಯೋಚನೆ ಏನು ಹೊಸ ವರ್ಷಕ್ಕೆ? ಅದು ಎವ್ರಿ ಡೇ ರೆಸೊಲ್ಯೂಷನ್ ಇರುತ್ತೆ. ಅಂದರೆ ಐ ಹ್ಯಾವ್ ಟು ಬಿ ಬೆಟರ್ ದನ್ ಎಸ್ಟರ್ಡೇ. ಹೆಲ್ದಿ ಆ್ಯಂಡ್ ಹ್ಯಾಪಿ ಆಗಿದ್ರೆ ಸಾಕು. ಮತ್ತು ನಾವು ಹಂಸ ಅವ್ರನ್ನ ಯಾವುದ್ರಲ್ಲಿ ನೋಡಬಹುದು, ಎಲ್ಲಿ ಅವರು? ಸಿನಿಮಾಗಳಲ್ಲಿ ಹೆಚ್ಚು ಕಾಣಿಸ್ಕೊತೀನಿ ಅಂತ ಭರವಸೆ ಇಟ್ಕೊಂಡಿದ್ದೀನಿ. ನೋಡೋಣ. ಆ ಅವಕಾಶಗಳದ್ದು ಆಪರ್ಚುನಿಟೀಸ್ ಏನಾದರೂ ವ್ಯತ್ಯಾಸ ಆಗಿದೆಯಾ? ಅದು ಆಮೇಲೆ ಸಿನಿಮಾದಲ್ಲಿ ಇನ್ನೂ ಇಟ್ಸ್ ವೆರಿ ಶಾರ್ಟ್ ಟೈಮ್ ಟು ಟಾಕ್ ಅಬೌಟ್ ಇಟ್. ಸಿನಿಮಾದಲ್ಲೂ ಕೂಡ ನೀವು ಆ್ಯಕ್ಟ್ ಮಾಡಿದ್ದೀರಾ US ಸಿನಿಮಾದಲ್ಲಿ, ಅದ್ರ ಬಗ್ಗೆ ಹೇಳೋದಾದ್ರೆ? ಆ್ಯಕ್ಚುಲಿ US ಸಿನಿಮಾ ನಾನು 2 ವರ್ಷದ ಹಿಂದೆ ಮಾಡಿದ್ದದು. ಪ್ರಿಪ್ರೇಷನ್ ಎಷ್ಟು ವರ್ಷ ಆಗಿದೆ ಅಂತ ಅಲ್ಲಿಗೆ ನೀವೇ ಅಂದಾಜು ಮಾಡಿ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇರೋದು ಸಮಗ್ರ ನ್ಯೂಸ್, ಇದು ನೇರ ನುಡಿ. ಇವತ್ತು ವಿಶೇಷವಾಗಿ ನಾನು ನಿಮಗೆ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಈಗ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ. ವರ್ಷದಲ್ಲಿ ಒಂದು 6 ತಿಂಗಳು ಎಲ್ಲ ಒಂದು TV ಚಾನಲಲ್ಲೂ ಕೂಡ ವಿಶೇಷ ಕಾರ್ಯಕ್ರಮಗಳು ಬಂದರೆ ಬಿಗ್ ಬಾಸ್ ಅಂತ ಅಂದ ತಕ್ಷಣ ಎಲ್ಲ ವೀಕ್ಷಕರು ಕಾದು ಕುಳಿತಿರ್ತೀರ. ಸೊ ಅಷ್ಟು ಅದ್ಭುತವಾದಂಥ ಒಂದು ರಿಯಾಲಿಟಿ ಶೋ ಅದು. ಸೊ ಈ ಶೋನಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ, ಹೇಗೆ ಆಟ ಆಡ್ತಾರೆ, ಯಾರು ಗೆಲ್ತಾರೆ, ಈ ಎಲ್ಲ ಸುತ್ತೋದರ ನಡುವೆ ಸಾಕಷ್ಟು ನಮ್ಮ ಪ್ರೇಕ್ಷಕರ ಮನಸ್ಸು ಸುತ್ತುತ್ತಾ ಇರುತ್ತೆ. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಬಿಗ್ ಬಾಸ್ನ ಸ್ಪರ್ಧಿಯಾದಂಥ ಹಂಸ ಮೇಡಮ್ ಅವರು. ಬಿಗ್ ಬಾಸ್ ಅಂತ ನೀವೆಲ್ಲ ಕಡೆ ಕೇಳಿ ಆಲ್ರೆಡಿ ಈ ಒಂದು ದಿನಮಾನಗಳಲ್ಲಿ ಎಲ್ಲರಿಗೂ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ. ಎದ್ರೆ ಬಿಗ್ ಬಾಸ್, ಮಲಗಿದ್ರೆ ಬಿಗ್ ಬಾಸ್, ಈ ಥರದ ಪರಿಸ್ಥಿತಿ ಇದೆ. ಖಂಡಿತ ಬಿಗ್ ಬಾಸ್ನ ಸ್ಪರ್ಧಿ ಹಂಸ ಮೇಡಮ್ ಇರೋದ್ರಿಂದ ಅವ್ರ ಜೊತೆಗೆ ಅವರ ಜೀವನದಲ್ಲಿ ಆಗುವಂಥ ಒಂದಷ್ಟು ದೊಡ್ಡ ಮಟ್ಟದ ಬದಲಾವಣೆಗಳನ್ನು ಇವತ್ತು ನಾವು ಮಾತನಾಡೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್, ಬಿಗ್ ಬಾಸ್ಗಿಂತ ಮುಂಚೆ ಹೇಗಿತ್ತು ನಿಮ್ಮ ಲೈಫು? ಬಿಗ್ ಬಾಸ್ ಹೋದ್ಮೇಲೆ ಹೇಗಿತ್ತು? ಬಿಗ್ ಬಾಸ್ನ ನಂತರ ಹೇಗಿದೆ? ಬಿಗ್ ಬಾಸ್ ಮುಂಚೆ ನಮ್ಮ ವ್ಯಕ್ತಿತ್ವದ ಬಗ್ಗೆ ಜನಕ್ಕೆ ಅಷ್ಟಾಗಿ ಗೊತ್ತಿರಲ್ಲ. ನಮ್ಮನ್ನು ಕ್ಯಾರೆಕ್ಟ್ರಲ್ಲೇ ಗೊತ್ತಿರ್ಸಿರ್ತಾರೆ, ಸಿನಿಮಾ ಸೀರಿಯಲಲ್ಲಿ ನೋಡಿರ್ತಾರೆ. ಬಟ್ ಬಿಗ್ ಬಾಸಲ್ಲಿ ರಿಯಾಲಿಟಿ ಶೋ ಅಲ್ಲಿ ನಾವು ರಿಯಲ್ ಆಗಿ ಹೇಗಿರ್ತೀವಿ ಅಂತ ಜನ ನೋಡಿದ್ಮೇಲೆ ನಮ್ಮನ್ನು ಅವ್ರು ನೋಡೋ ರೀತಿನೇ ಬದಲಾಗತ್ತೆ. ಅಂದರೆ ನಾನು ತುಂಬ ನೆಗೆಟಿವ್ ರೋಲ್ಸ್ ಮಾಡ್ತಾ ಇದ್ದಿದ್ದರಿಂದ ಜನ ನಾನು ತುಂಬ ಆರೋಗೆಂಟು ಅಥವಾ ತುಂಬ ಒಂಥರ ರಫ್ ಆ್ಯಂಡ್ ಟಫ್ ಲೇಡಿ ಅಂತ ಅಂದ್ಕೊಂಡಿದ್ರು. ಬಟ್ ಬಿಗ್ ಬಾಸ್ ನೋಡಿದ್ಮೇಲೆ ಜನಕ್ಕೆ ಗೊತ್ತಾಗಿರುತ್ತೆ ಐ ಆಮ್ ವೆರಿ ಸಾಫ್ಟ್ ಹಾರ್ಟೆಡ್ ವುಮೆನ್ ಅಂತ. ಸೊ ಅದೊಂದು ಚೇಂಜಸ್ ಖಂಡಿತವಾಗ್ಲೂ ಇದೆ ಬಿಗ್ ಬಾಸ್ ಮುಂಚೆ, ಬಿಗ್ ಬಾಸ್ ಆದಮೇಲೆ. ಆಮೇಲೆ ಇನ್ನಷ್ಟು ಜನಕ್ಕೆ ಹತ್ರ ಆಗಿದ್ದೀನಿ, ಇನ್ನಷ್ಟು ಪಾಪ್ಯುಲರ್ ಆಗಿದ್ದೀನಿ, ಇನ್ನಷ್ಟು ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗಿದೆ. ಸೋಷಿಯಲ್ ಮೀಡಿಯಾಲಿ ತುಂಬ ಆಕ್ಟಿವ್ ಆಗಿದ್ದೀನಿ ಈಗ. ಬಿಕಾಸ್ ಮುಂಚೆ ಅಷ್ಟು ನಮ್ಮ ಜನ್ರೇಷನ್ ಎಲ್ಲ ನಾಟ್ ಇನ್ ಟು ಸೋಷಿಯಲ್ ಮೀಡಿಯಾ. ಸೊ ಈಗ ಸೋಷಿಯಲ್ ಮೀಡಿಯಾದೇ ಹವಾ ನಡೀತಾ ಇರೋದ್ರಿಂದ ಸೊ ಬಿಗ್ ಬಾಸ್ ಹೋಗಿ ಬಂದಮೇಲೆ ಸೋಷಿಯಲ್ ಮೀಡಿಯಾದಲ್ಲೂ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ. ಸೊ ನನ್ನ ಫ್ಯಾನ್ಸ್ಗೋಸ್ಕರ ಐ ಆಮ್ ವೆರಿ ಆ್ಯಕ್ಟಿವ್ ಇನ್ ಸೋಷಿಯಲ್ ಮೀಡಿಯಾ ಈಗ. ಹಾಗೆ ತುಂಬ ಚಾನೆಲ್ಸ್ಗೆ, ತುಂಬ ಮೀಡಿಯಾಗೆ ನಾನು ಮೀಡಿಯಾದಲ್ಲಿ ಕಾಣಿಸ್ಕೊತಾ ಇದ್ದೀನಿ ಬಿಕಾಸ್ ಆಫ್ ಬಿಗ್ ಬಾಸ್. ಇದಕ್ಕೆ ಮುಂಚೆ ಎಲ್ಲೋ ಸಿನಿಮಾದಲ್ಲಿ ಮಾಡಿದಾಗ ಅಥವಾ ಯಾವುದೋ ಒಂದು ಸೀರಿಯಲ್ ಪಾಪ್ಯುಲರ್ ಆದಾಗ ಅಷ್ಟೇ ಮೀಡಿಯಾದಲ್ಲಿ ಕಾಣಿಸ್ಕೊತಾ ಇತ್ತು. ಅದು ಕೆಲವೊಂದು ಮೀಡಿಯಾದಲ್ಲಿ ಮಾತ್ರ. ಆದರೆ ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ಎಲ್ಲ ಮೀಡಿಯಾದಲ್ಲೂ ಆಲ್ಮೋಸ್ಟ್ ಡಿಜಿಟಲ್ ಇರ್ಬೋದು, ಸ್ಯಾಟಲೈಟ್ ಇರ್ಬೋದು, ಕೇಬಲ್ ನೆಟ್ವರ್ಕ್ಸ್ ಇರ್ಬೋದು, ಎಲ್ಲ ಇದರಲ್ಲೂ ನಾನು ಮೀಡಿಯಾದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಅದೊಂದು ಖುಷಿ ಇದೆ. ಸೊ ಇಟ್ಸ್ ಹ್ಯಾಪಿ. ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರು ನಟರು ಕೂಡ ಈ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೊ ನಿಮಗೆ ಈ ಒಂದು ಅವಕಾಶ ಬಂದಾಗ ಹೇಗೆ ರಿಸೀವ್ ಮಾಡಿದ್ರಿ ಅದನ್ನು? ಖುಷಿ ಆಯಿತು. ಡೆಫಿನೆಟ್ಲಿ ಬಿಗ್ ಬಾಸ್ನ ಒಂದು 10 ವರ್ಷ ಜನ ನೋಡ್ತಾನೆ ಇದ್ದೀವಿ. ಇದೊಂದು ಡಿಫ್ರೆಂಟ್ ರಿಯಾಲಿಟಿ ಶೋ, ಬೇರೆ ರಿಯಾಲಿಟಿ ಶೋ ಕಂಪೇರ್ ಮಾಡಿಕೊಂಡ್ರೆ ಇದು ಬೇರೆ ಥರದ್ದೇ ಒಂದು ಪ್ಲ್ಯಾಟ್ಫಾರ್ಮ್ ಎಲ್ಲ ಕಂಟೆಸ್ಟೆಂಟ್ಸ್ಗೂ. ಇಟ್ಸ್ ಅ ಹ್ಯೂಜ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಎಲ್ಲ ಒಂದು ಕಡೆ ಈ OTTನಲ್ಲಿ ಬಿಗ್ ಬಾಸ್ ಬಂದಾಗ ಆ ಬಿಗ್ ಬಾಸ್ ಅನ್ನುವಂಥದ್ದು ಒಂದು ರುಚಿ ಅನ್ನುವಂಥದ್ದು ಕಡಿಮೆ ಆಗಿತ್ತು. ಈಗ TV ನಲ್ಲಿ ಬರ್ತಾ ಇರುವಂಥ ಬಿಗ್ ಬಾಸ್ಗೂ OTTನಲ್ಲಿ ಇರ್ತಕ್ಕಂಥ ಬಿಗ್ ಬಾಸ್ಗೂ ತುಂಬ ವ್ಯತ್ಯಾಸ ಮಾಡಿ ಜನಗಳು ನೋಡ್ತಾ ಇದ್ರು. ಬಟ್ ಸೀಸನ್ 11 ಇದೆ ಅಲ್ಲ, ಇದು ಕಮ್ ಬ್ಯಾಕ್ ಅನ್ನೋ ಥರ ಎಲ್ಲರಿಗೂ ಮತ್ತೆ ಆ ಒಂದು ವೀಕ್ಷಕರನ್ನು ಸೆಳೆಯೋ ಥರ ಇತ್ತು ಬಿಕಾಸ್ ಆಫ್ ನಿಮ್ಮಂಥ ಕಂಟೆಸ್ಟೆಂಟ್ಗಳಿಂದ. ಸೊ ಇದೊಂದು ನಿಮ್ಮ ದೃಷ್ಟಿನಲ್ಲೇ ನೀವು ನೋಡಿದಾಗ ಹೇಗೆ ಅನ್ಸುತ್ತೆ ಇದು? ಅಂದರೆ ನೀವು ಬೇರೆ ಬೇರೆ ಸೀಸನ್ ಬಿಗ್ ಬಾಸ್ನ ನೋಡಿದ್ದೀರಾ, ನೀವು ಒಳಗಡೆ ಇದ್ದಾಗ ಆ ಒಂದು ಫೀಲಿಂಗ್ಸ್ ಹೇಗಿತ್ತು? ಲಾಸ್ಟ್ ಸೀಸನ್ ಸಕ್ಸಸ್ಫುಲ್ ಸೀಸನ್. ಕೆಲವೊಂದು ಸೀಸನ್ ಸಕ್ಸಸ್ಫುಲ್ ಆಗಿದೆ, ಕೆಲವೊಂದು ಸೀಸನ್ ಆಗಿಲ್ಲ.
ಯಾವುದೇ ಒಂದು ಶೋ ಇರ್ಬೋದು, ಯಾವುದೇ ಒಂದು ಸಿನಿಮಾ ಸೀರಿಯಲ್ ಇರ್ಬೋದು, ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತಾರೆ. ಸೊ ಅದೇ ಥರ ಎಕ್ಸ್ಪೆರಿಮೆಂಟ್ ಒ ಟಿ ಟಿಯಲ್ಲೂ ಬಿಗ್ ಬಾಸ್ನ ತಂದಿದ್ದು ಆ ಥರದ್ದೊಂದು ಎಕ್ಸ್ಪೆರಿಮೆಂಟಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಅದು ಅಷ್ಟೊಂದು ಕ್ಲಿಕ್ ಆಗಲಿಲ್ಲ. ಬಿಕಾಸ್ ನಮ್ಮ ಜನ ಒ ಟಿ ಟಿಗೆ ಇನ್ನೂ ಅಷ್ಟೊಂದು ಅಡಿಕ್ಟ್ ಆಗಿಲ್ಲ ಕಂಪ್ಯಾರಿಟ್ಲಿ ಬೇರೆ ಲ್ಯಾಂಗ್ವೇಜಸ್ ಕಂಪೇರ್ ಮಾಡಿಕೊಂಡ್ರೆ. ಸೊ ಕನ್ನಡ ಆಡಿಯನ್ಸು ಟಿವಿನಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಅದು ಅಷ್ಟೊಂದು ಕ್ಲಿಕ್ ಆಗಲಿಲ್ಲ. ಮೇ ಬಿ ಇನ್ ಫ್ಯೂಚರ್ ಇವಾಗ ಎಲ್ಲ ಜಾಸ್ತಿ ಸೋಷಿಯಲ್ ಮೀಡಿಯಾ ಒ ಟಿ ಟಿ ಪ್ಲ್ಯಾಟ್ಫಾರ್ಮೇ ಜಾಸ್ತಿ ಆಗಿರೋದ್ರಿಂದ ಇನ್ ಫ್ಯೂಚರ್ ಮತ್ತೆ ಒ ಟಿ ಟಿ ಬರ್ಬೋದು, ಸಕ್ಸಸ್ಫುಲ್ ಆಗಲೂಬಹುದು, ಹೇಳೋಕ್ಕಾಗೋದಿಲ್ಲ. ನಾನು ಅದೇ ಸೀಸನ್ 10 ಸೂಪರ್ ಸಕ್ಸಸ್ ಆಗಿತ್ತು. ಸೊ ಜನಕ್ಕೆಲ್ಲ ಒಂದು ಕಾತರ ಇತ್ತು, ಸೀಸನ್ 11 ಹೇಗಿರುತ್ತೆ, ಸೀಸನ್ 10 ಬೀಟ್ ಮಾಡುತ್ತಾ ಹಾಗೆ ಹೇಗೆ ಅಂತ. ಆಮೇಲೆ ಇಲ್ಲೊಂದು ಹೊಸ ಕಾನ್ಸೆಪ್ಟ್ ಬರುತ್ತೆ, ಸ್ವರ್ಗ ನರ್ಗ ಅಂತ ಕಾನ್ಸೆಪ್ಟ್ ಬಂದರು. ದಟ್ ವಾಸ್ ಆಲ್ಸೋ ಅನ್ ಎಕ್ಸ್ಪೆರಿಮೆಂಟ್. ಸೊ ಆ ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಸ್ವರ್ಗ ನರ್ಕ ಎಕ್ಸ್ಪೆರಿಮೆಂಟ್ ಇತ್ತು ಈ ಸೀಸನ್. ಹೊಸತನ ಏನು ಈ ಸೀಸನ್ ಅಂದಿದ್ದ ಸ್ವರ್ಗ ನರ್ಕ ನೆನಪಾಗ್ತಿತ್ತು ಜನಗಳಿಗೆ. ಹೌದು, ಅಂದ್ರೆ ಸ್ವರ್ಗದಲ್ಲಿರೋರು ಖುಷಿಯಾಗಿರ್ತಾರ, ನರ್ಕದಲ್ಲಿರೋರು ಖುಷಿಯಾಗಿರ್ತಾರ. ಸೊ ಸ್ವರ್ಗ ನರ್ಕ ಅನ್ನೋದು ನಮ್ಮಲ್ಲೇ ಇದೆ ಅನ್ನೋದನ್ನ ತೋರ್ಸಕ್ ಹೊರಟಿದ್ರು ಬಿಗ್ ಬಾಸ್ ಅಲ್ಲಿ. ಸೊ ಅದೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಇಟ್ ವಾಸ್ ನಾಟ್ ದ್ಯಾಟ್ ಸಕ್ಸಸ್ಫುಲ್ ಬಿಕಾಸ್ ಸೋ ಮೆನಿ ಅದರ್ ಕಾಂಪ್ಲಿಕೇಶನ್ಸ್ ಶುರುವಾಯಿತು. ಹಾಗಾಗಿ ಅದನ್ನ ನರ್ಕನ ಬೇಡ ಅಂತ ಹೇಳಿ ಎಲ್ಲರನ್ನೂ ಒಂದು ಮಾಡಿ ನಾರ್ಮಲ್ ಮತ್ತೆ ಹೇಗೆ ಬಿಗ್ ಬಾಸ್ ಹೇಗಿತ್ತು ಹಾಗೆ ಆ್ಯಸ್ ರೆಗ್ಯುಲರ್ ಬಿಗ್ ಬಾಸ್ ನಡೀತಾ ಹೋಯಿತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅಂದರೆ ಒಂದೇ ಮನೆಯಲ್ಲಿ ನಮಗೆ ಗೊತ್ತಿಲ್ಲದಿರೋ ಒಂದು ವ್ಯಕ್ತಿಗಳ ಜೊತೆ, ತುಂಬ ಡಿಫ್ರೆಂಟ್ ವ್ಯಕ್ತಿತ್ವಗಳ ಜೊತೆ ನಾವಾಗಿ ಹೇಗಿರ್ತೀವಿ, ನಮ್ಮನ್ನು ನಾವು ಹೇಗೆ ಅಂದರೆ ನಾವು ಹೇಗೆ ಉಳಿಸ್ಕೋತೀವಿ, ಬೇರೆಯವರಿಂದ ಇನ್ಫ್ಲೂಯೆನ್ಸ್ ಆಗದೆ ಎಷ್ಟರ ಮಟ್ಟಿಗೆ ನಾವಾಗಿರ್ತೀವಿ, ಎಷ್ಟು ನಾವು ಕಂಟ್ರೋಲಲ್ಲಿ ಇರ್ತೀವಿ, ಎಷ್ಟು ಪೇಷನ್ಸ್ ಆಗಿರ್ತೀವಿ, ಆ ಮೆಂಟಲ್ ಸ್ಟ್ರೆಸ್ನ ಎಷ್ಟು ತೊಗೊಳ್ತೀವಿ, ಮೆಂಟಲ್ ಆ್ಯಂಡ್ ಫಿಸಿಕಲ್ ಸ್ಟ್ರೆಸ್ ಎರಡೂ ಇರುತ್ತೆ. ಇಷ್ಟೆಲ್ಲರ ನಡುವೆ ನಾವು ಗೆದ್ದು ಬರೋದಿದೆಯಲ್ಲ, ಇಟ್ಸ್ ಅ ವೆರಿ ಬಿಗ್ ಚಾಲೆಂಜ್. ಸೊ ನಾನು ಅದೇ ಹೇಳ್ತಾ ಇರ್ತೇನೆ, ಬಿಗ್ ಬಾಸ್ ಹೇಗಾಗಿದೆ ಅಂತಂದ್ರೆ ಈಗ ತುಂಬಾ ಜಗಳ ಆಗ್ತಾ ಇದೆ. ಆಕ್ಚುಲಿ ಬಿಗ್ ಬಾಸ್ ಏನಿದೆ ಅಂತಂದ್ರೆ ಇವಾಗ ಬೇರೆ ಹೋದ ಸೀಸನ್ ಅಲ್ಲೂ ಸ್ವಲ್ಪ ಒಂಥರ ಅಗ್ರೆಸಿವ್ನೆಸ್ ಜಾಸ್ತಿ ಇತ್ತು. ಸೊ ಆ ಸೀಸನ್ ಇನ್ಫ್ಲುಯೆನ್ಸ್ ಈ ಸೀಸನ್ ಕಂಟೆಸ್ಟೆಂಟ್ ಮೇಲೆ ಆಗಿರೋದ್ರಿಂದ ಎಲ್ಲರೂ ಜಗಳ ಮಾಡ್ತಿದ್ದಾರೆ. ಸೊ ನನ್ಗೆ ಅನ್ಸಿದೆ ಏನಂತಂದ್ರೆ ಬಿಗ್ ಬಾಸ್ ಪ್ಲಾಟ್ಫಾರ್ಮ್ ಅದಲ್ಲ. ಅಂದ್ರೆ ಜಗಳ ಮಾಡ್ಕೊಂಡು ಒಬ್ಬರನ್ನೊಬ್ರು ಹೀಯಾಳಿಸ್ಕೊಂಡು ಅಥವಾ ಒಬ್ಬರನ್ನೊಬ್ರು ಜಡ್ಜ್ ಮಾಡ್ಕೊಂಡು ಇರೋಂಥದ್ದಲ್ಲ ಬಿಗ್ ಬಾಸ್. ಆಕ್ಚುಲಿ ನಿಮ್ಮನ್ನು ನೀವು ಹುಡ್ಕೊಳ್ಳೋ ಅಂಥದ್ದೇ ಬಿಗ್ ಬಾಸ್. ನೀವೇನು ಅಂತ ಹುಡ್ಕೊಳ್ಳೋದೇ ಬಿಗ್ ಬಾಸ್. ನಾನು ಅಲ್ಲಿ ಕಂಡ್ಕೊಂಡಿದ್ದು ಏನು ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದು 4 ವಾರ ಆದ್ರೂ ನನ್ನಲ್ಲಿರೋ ಸ್ಟ್ರೆಂತ್ ನಾನು ಕಂಡ್ಕೊಂಡೆ. ಬಿಕಾಸ್ ನಾನು ಅನ್ಕೊಂಡೆ ನಾನು ತುಂಬಾ ಶಾರ್ಟ್ ಟೆಂಪರ್ ಅಂತ. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಗೊತ್ತಾಯ್ತು ಐ ಹ್ಯಾವ್ ಲಾಟ್ ಆಫ್ ಪೇಷನ್ಸ್ ಅಂತ. ನೀವೇ ನೋಡಿದ್ರೆ ನಾನು ಎಲ್ಲೂ ಅನ್ನೆಸೆಸರಿಯಾಗಿ ಜಗಳ ಆಡಿಲ್ಲ, ಎಲ್ಲೂ ಅನ್ನೆಸೆಸರಿಯಾಗಿ ಮಾತಾಡಿಲ್ಲ. ಸೊ ನನ್ನಲ್ಲಿ ಇಷ್ಟು ಪೇಷನ್ಸ್ ಇದೆಯಾ ಅಂತ ನಾನು ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಸೊ ಅದನ್ನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ಮೇಲೂ ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಈಗ ಯಾರೋ ರೂಲ್ಸ್ ಸೆಟ್ ಮಾಡ್ತಾರೆ ಅಲ್ಲಿ, ಅಂದ್ರೆ ಇಷ್ಟು ಗಂಟೆಗೆ ಎದ್ದೇಳಬೇಕು, ಹೀಗೆ ಇರಬೇಕು, ಹೀಗೆ ಮಾಡಬೇಕು ಅಂತ ರೂಲ್ಸ್ ಸೆಟ್ ಮಾಡಿ ಅದನ್ನೆಲ್ಲ ನಾವು ನೀಟಾಗಿ ಫಾಲೋ ಮಾಡ್ತೀವಿ. ಅದೇ ನಮ್ಮ ಅಪ್ಪ ಅಮ್ಮ ಹೇಳಿದಾಗ ಅಥವಾ ನಮ್ಮ ಇನ್ಲಾಸ್ ಹೇಳಿದಾಗ ಕೇಳಲ್ಲ. ಏನು ಅವ್ರೇನು ನಮಗೆ 10 ಗಂಟೆಗೆ ಎದ್ದೇಳ್ತೀಯ ಅಂತ ಕೇಳೋದು, ನಾವ್ಯಾಕೆ 6 ಗಂಟೆಗೆ ಎದ್ದೇಳಬೇಕು, ನಾವ್ಯಾಕೆ ಎಲ್ರಿಗೂ ಅಡುಗೆ ಮಾಡಿ ಹಾಕಬೇಕು, ನಾವ್ಯಾಕೆ ಯಾರು ಏನೇ ಮಾತಾಡಿದ್ರು ಪೇಷನ್ಸ್ ಆಗಿರ್ಬೇಕು ಅನ್ನೋದು ಥಾಟ್ ಬರುತ್ತೆ. ಅದೇ ಯಾರೋ ಸೆಟ್ ಮಾಡಿರೋ ರೂಲ್ಸ್ನ ಫಾಲೋ ಮಾಡ್ತೀವಿ, ಖಂಡಿತ ಅಲ್ವಾ? ಅಷ್ಟು ಜನಗಳ ಮಧ್ಯೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕೆ ಟ್ರೈ ಮಾಡ್ತೀವಿ. ಅಲ್ಲಿ ಒಂದು ಹೆಸರು ಪಾಪ್ಯುಲಾರಿಟಿ ದುಡ್ಡಿಗೆ ಮಾಡ್ತಿದ್ದೀವಿ. ಅದನ್ನೇ ನಾವು ನಿಜ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅಲ್ವಾ ನಮ್ಮ ತಂದೆ ತಾಯಿ ಚೆನ್ನಾಗಿರುತ್ತಲ್ಲ ಲೈಫ್. ತಂದೆ ತಾಯಿ ಖುಷಿ ಆಗುತ್ತೆ, ನಮ್ಮ ಇನ್ಲಾಸ್ ಖುಷಿ ಆಗುತ್ತೆ, ನಮ್ಮ ಗಂಡನ ಖುಷಿ ಆಗುತ್ತೆ, ಮಗು ಖುಷಿ ಆಗುತ್ತೆ. ಲೈಫ್ ವಿಲ್ ಗೋ ಸೋ ಸ್ಮೂತ್. ನನ್ನ ಕಂಡ್ಕೊಂಡದ್ದು ಬಿಗ್ ಬಾಸಲ್ಲೇ ಇದ್ದಾಗ ಅದೊಂದು ರಿಯಾಲಿಟಿ ನಾನು ಅರ್ಥ ಮಾಡ್ಕೊಂಡಿದ್ದೆ. ಅಂದರೆ ಇಲ್ಲಿ ಬೇರೆಯವ್ರಿಗೋಸ್ಕರ ಕಾಂಪ್ರಮೈಸ್ ಆಗ್ತಾ ಇದ್ದೀವಿ, ಬೇರೆಯವ್ರು ಮಾಡಿರೋ ರೂಲ್ಸ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ. ವೈ ಕಾಂಟ್ ವಿ ಡೂ ಇಟ್ ಫಾರ್ ಅವರ್ ಪೀಪಲ್? ಯಾಕೆ ಮಾಡಬಾರ್ದು? ಆ ಪೇಷನ್ಸ್ನ ಯಾಕೆ ನಾವು ಕ್ಯಾರಿ ಮಾಡಲ್ಲ? ಇದು ಲೈಫ್ ತುಂಬ ಚೆನ್ನಾಗಿರುತ್ತೆ. ಇಟ್ಸ್ ಫಾರ್ ಅವರ್ ಗುಡ್. ಅಂದರೆ ನಾವು ಪೇಷನ್ಸ್ ಆಗಿ ಇದ್ದಷ್ಟು ನಮಗೆ ಒಳ್ಳೆಯದು. ಹರ್ಚಾಟಕ್ಕೆ ಹೋಗಾಟ ಬೇರೆಯವ್ರಿಗೆ ಎಷ್ಟು ಹರ್ಟ್ ಆಗುತ್ತೋ ನಾವು ದೈಹಿಕವಾಗಿ ಅಷ್ಟೇ ನಮಗೂ ಪ್ರಾಬ್ಲಮ್ ಆಗುತ್ತೆ. ಫಿಸಿಕಲ್ ಮೆಂಟಲ್ ಸ್ಟ್ರೆಸ್ ತೊಗೊಂಡಾಗ ಒಬ್ವಿಯಸ್ಲಿ ನಮಗೂ ಅದು ಅಷ್ಟೇ ಹರ್ಟ್ ಆಗ್ತಾ ಇರುತ್ತೆ, ಅಷ್ಟೇ ನಮಗೂ ಬೇಜಾರಾಗ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಅಲ್ಲಿ ಅನ್ನೆಸೆಸರಿ ಜಗಳಗಳು ಅಂದರೆ ನಾನು ಬೇರೆಯವ್ರಿಗೆ ಹರ್ಟ್ ಮಾಡೋದ್ರ ಮೂಲಕ ನನ್ನನ್ನು ನಾನು ಹರ್ಟ್ ಮಾಡ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಆ್ಯಂಡ್ ನಾನು ಒಂದು 20 ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದೀನಿ. ಐ ಹ್ಯಾವ್ ಒಂದು ಇಮೇಜ್ ಕ್ರಿಯೇಟೆಡ್, ಒಂದು ಇಮೇಜ್ ಇಟ್ಕೊಂಡಿದ್ದೀನಿ ಜನಗಳ ಮಧ್ಯೆ. ಸೊ ಅಲ್ಲಿ ಹೋಗಿ ಕೆಲವು ದಿನಗಳಿಗೋಸ್ಕರ ನಾನು ಬೇರೆಯವ್ರಿಂದ ಇನ್ಫ್ಲೂಯೆನ್ಸ್ ಆಗಿ ಅವ್ರು ಜಗಳ ಮಾಡ್ತಾರಂತ ನಾನು ಜಗಳ ಮಾಡೋದಾಗಲಿ ಅಥವಾ ತುಂಬ ದಿನಗಳು ಉಳ್ಕೋಬೇಕು ಅಂತ ಜಗಳ ಮಾಡೋದಾಗಲಿ ನಾನು ಮಾಡಲಿಲ್ಲ. ದಿಸ್ ಇಸ್ ಮೀ. ನಾನು ಇದ್ದಿದ್ದು ಹಾಗೆ.
ಸೊ ಜಗಳ ಮಾಡೋದು ಈಸಿ, ಬಟ್ ಜಗಳ ಆಡೋರ್ನ ಸಹಿಸ್ಕೊಳ್ಳೋದು ತುಂಬ ಕಷ್ಟ. ಸೊ ನಾನು ಆ ಪೇಷನ್ಸ್ ಆಗಿದ್ದೆ. ಸೊ ನನಗೂ ಪೇಷನ್ಸ್ ಇದೆ ಅಂತ ಗೊತ್ತಾಯಿತು. ಆಮೇಲೆ ಐ ಕ್ಯಾನ್ ಕಂಟ್ರೋಲ್ ಮೈ ಮೈಂಡ್ ಅಂತ ನನಗೆ ಅನಿಸಿದ್ದು. ಬಿಕಾಸ್ ನಾನು ಆ್ಯಕ್ಚುಲಿ ನಿದ್ದೆ ಮಾಡೋದಂದ್ರೆ ತುಂಬ ಇಷ್ಟ. ಸೊ ಮಧ್ಯಾಹ್ನದ್ದು ಊಟ ಆದಮೇಲೆ ನಿದ್ದೆ ಮಾಡೋದು ಇಟ್ ವಾಸ್ ಮೈ ಹ್ಯಾಬಿಟ್. ಸೊ ಆ ಹ್ಯಾಬಿಟ್ ನಾನು ಆಗೋದೇ ಇಲ್ಲ ಅದನ್ನ ಹೊರಗೆ ಬರೋಕ್ಕೆ ಅಂತ ಅನ್ಕೊಂಡಿದ್ದೆ. ಬಿಗ್ ಬಾಸ್ ಮನೇಲಿ ಮಾಡಿದೆ ಒಂದ್ ದಿವಸನೂ, ಲೈಕ್ ಅಲ್ಲಿ ಕೋಳಿ ಕೂಗುತ್ತೆ ಅಂದ್ರೆ ಮಲ್ಕೊಂಡಿದ್ದಾಗ ಅದು ಅದೆಲ್ಲ ಆಗುತ್ತಲ್ಲ, ಅದು ಯಾವತ್ತೂ ನಾನು ಮಾಡಿಸ್ಕೊಂಡಿಲ್ಲ. ಸೊ ಅಲ್ಲೋದಾಗ ಆಗುತ್ತೆ ಅಂದಾಗ ಯಾಕೆ ನನ್ನ ಲೈಫಲ್ಲಿ ಅದೆಲ್ಲ ಅಳವಡಿಸ್ಕೋಬಾರ್ದು ಅಂತ ಅನ್ಸಿದ್ದು. ಈಗ ನಾನು ಅದನ್ನ ಫಾಲೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಕ್ಯಾನ್ ಸಿ ಚೇಂಜಸ್, ಅದರಿಂದ ಆಗಿರೋ ಚೇಂಜಸ್ಸು. ನನ್ನ ಹಸ್ಬೆಂಡ್ ಕೂಡ ಅದೇ ಹೇಳ್ತಿದ್ದಾರೆ, ಅಲ್ಲಿಂದ ಬಂದ್ಮೇಲೆ ಹ್ಯಾವ್ ಲಾಟ್ ಆಫ್ ಪೇಷನ್ಸ್ ಇವಾಗ ಅಂತ. ಅವ್ರಿಗೆ ಶಾಕ್ ಆಗಿರುತ್ತಲ್ಲ, ಮೊದಲು ಹೋಗಿರ್ತಕ್ಕಂಥ ಹಂಸನೇ ಬೇರೆ ತರ ಇದ್ಲು, ಈಗ ಬಂದಿರುವಾಗಲೇ ಬಂದಿದೆ ನಿಮಗೆ ಅಂತ ಅನ್ಸಿತ್ತು. ಅಂದ್ರೆ ಎಲ್ಲೋ ಒಂದ್ ಕಡೆ ಎಲ್ಲೋ ಕೆಲವೊಂದು ಸಿಚುವೇಶನ್ ಅಲ್ಲಿ ನಮ್ಗೆ ರಿಯಲೈಸ್ ಆಗುತ್ತೆ, ದಟ್ ಇಸ್ ಬಿಗ್ ಬಾಸ್. ಅಂದ್ರೆ ನಿಮ್ಮನ್ನ ನೀವು ಕಂಡ್ಕೊಳ್ಳೋದೇ ಬಿಗ್ ಬಾಸ್ ಅಷ್ಟೇ. ಹಂಸ ಮೇಡಮ್ ಅಂದಿದ ತಕ್ಷಣ ಅದು ರಿಯಾಲಿಟಿ ಜೋಡಿನಲ್ಲಿದ್ದಾಗಲೂ ಕೂಡ ಅಷ್ಟೇ ತುಂಬ ಏನು ವಿಷಯಗಳಿರುತ್ತೆ ನಿಮ್ಮ ಲೈಫಲ್ಲಿ ಅದನ್ನೇ ಹೇಳ್ತೀರಾ. ಯಾವತ್ತೂ ಕೂಡ ನಾನು ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಂದ ಮಾತ್ರಕ್ಕೆ ಇಲ್ಲದೇ ಇರೋ ಲೈಫ್ ಸ್ಟೈಲ್ನ ಹೇಳೋದು ಅಥವಾ ಇಲ್ಲದೇ ಇರೋ ಖುಷಿನ ಜನಗಳ ಮುಂದೆ ತೋರಿಸೋದು ಆ ಥರ ಮಾಡಿದ್ದಿಲ್ಲ. ಅದು ಎಲ್ಲ ವೀಕ್ಷಕರಿಗೆ ತುಂಬ ಇಷ್ಟ ಆಗೋಗ್ಬಿಟ್ಟಿದೆ. ಸೊ ಈಗ ಯಾವುದಾದ್ರೂ ಒಂದು ಅವಕಾಶ ಬಂದಿದೆ ಅಥವಾ ಯಾವುದೋ ಒಂದು ರಿಯಾಲಿಟಿ ಶೋಗೆ ಹೋಗ್ತಿದ್ದೀವಿ, ಫಾರ್ ಎಕ್ಸಾಂಪಲ್ ಗೇಮ್ ಶೋಗೆ ಹೋಗ್ತಿದ್ದೀವಿ ಅಂತಂದರೆ ಅದಕ್ಕಿಂತ ಮುಂಚೆ ಅಲ್ಲಿ ಗೇಮ್ ಆಡಿರ್ತಾರಲ್ಲ ಅವ್ರನ್ನ ನಾವು ಕೇಳ್ಕೊಳ್ತೀವಿ. ಒಂದು ಇಂಟರ್ವ್ಯೂಗೆ ಹೋಗ್ತಿದ್ದೀವಿ ಅಂದ್ರೆ ಅಲ್ಲಿ ಹೇಗಿತ್ತು ಇಂಟರ್ವ್ಯೂ ಅಂತ ನಾವು ಕೇಳ್ಕೊತೀವಿ. ಆ ಥರ ಇಂದಿನ ಯಾವುದಾದ್ರು ಸ್ಪರ್ಧೆಗಳ ಜೊತೆ ನೀವು ಮಾತಾಡಿದ್ದುಂಟಾ? ಅಂದರೆ ಬಿಗ್ ಬಾಸ್ ಒಳಗಡೆ ಏನಿರುತ್ತೆ, ಹೇಗಿರುತ್ತೆ, ಏನಾದರೂ ಪ್ರಿಪ್ರೇಷನ್ ಅಂತ ಮಾಡ್ಕೊಂಡಿದ್ದುಂಟಾ? ಇಲ್ಲ, ಯಾಕಂದ್ರೆ ನಾವು ಬಿಗ್ ಬಾಸ್ಗೆ ಹೋಗೋದು ಯಾರಿಗೂ ಹೇಳೋಕೆ ಇಲ್ವಲ್ಲ. ಸೊ ಹಾಗಾಗಿ ನಾವು ಯಾರು ಕೇಳೋಕ್ಕೂ ಆಗೋದಿಲ್ಲ. ಸೊ ಎಲ್ಲ ತುಂಬಾ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿರ್ತಾರೆ. ನಾನು ಕೇಳಿದೆ ಅಂತಂದ್ರೆ ಟೀಮ್ ಜೊತೆನೇ ನಾನು ಮಾತಾಡಿದೆ. ಅಂದ್ರೆ ಹೇಗಿರುತ್ತೆ, ಏನ್ ಮಾಡ್ಬೋದು, ಏನೇನ್ ಇರಲ್ಲ, ಏನೇನ್ ಇರುತ್ತೆ ಅಂತ ಕೇಳ್ಕೊಂಡಿದ್ವಿ ಅಷ್ಟೇ. ಪ್ರಿಪ್ರೇಷನ್ ಅಂತ ಏನೂ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಯಾವ ತರ ಸಿಚುವೇಶನ್ಸ್ ಬರುತ್ತೆ, ಯಾವ ತರ ಜನಗಳಿರ್ತಾರೆ, ಯಾವ ತರ ಟಾಸ್ಕ್ ಕೊಡ್ತಾರೆ ಅನ್ನೋದು ಅಲ್ಲಿ ನಿಮ್ಗೇನೆ ಸರ್ಪ್ರೈಸ್ ಆಗಿರುತ್ತೆ. ಹೌದು, ಎಲ್ಲ ಸರ್ಪ್ರೈಸ್ ಆಗಿರುತ್ತೆ. ಆಮೇಲೆ ನನ್ಗೆ ಆ ಸರ್ಪ್ರೈಸ್ ಉಳಿಸ್ಕೊಳ್ಳೋದಕ್ಕೆ ಇಷ್ಟ. ಯಾಕಂದ್ರೆ ಎಲ್ಲ ಮುಂಚೆನೆ ತಿಳ್ಕೊಂಡು ಹೋಗ್ಬಿಟ್ರೆ ಅದೊಂಥರ ತುಂಬಾ ಅನ್ರಿಯಲ್ ಆಗಿರುತ್ತೆ. ನನ್ಗೆ ಲೈಕ್ ಸರ್ಪ್ರೈಸ್ ಆಗಿ ಇರ್ಲಿ ಅಂತ ನಾನು ತುಂಬಾ ಏನೋ ಅದನ್ನ ಕೆದ್ಕೋಕ್ ಹೋಗ್ಲಿಲ್ಲ. ಯಾಕಂದ್ರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಬರ್ತಿದ್ದೆ ಬಿಗ್ ಬಾಸ್. ಆಲ್ಮೋಸ್ಟ್ ತುಂಬಾ ಟಾಸ್ಕ್ಗಳು ರಿಪೀಟ್ ಆಗಿದೆ ಕೂಡ ಕನ್ನಡದಲ್ಲಿ, ತೆಲುಗುಗದೆಲ್ಲ ಕಂಪೇರ್ ಮಾಡಿದಾಗ. ಸೊ ಸೇಮ್ ಟಾಸ್ಕ್ಗಳು ಕೊಟ್ಟಿದ್ದಾರೆ. ಸೊ ನಾನು ಅದೆಲ್ಲ ಬಿಗ್ ಬಾಸ್ನೆಲ್ಲ ಫಾಲೋ ಮಾಡ್ಕೊಂಡೆಲ್ಲ ಏನು ಹೋಗ್ಲಿಲ್ಲ. ಐ ವಾಂಟೆಡ್ ಟು ಬಿ ಲೈಕ್ ನನ್ಗೆ ಸರ್ಪ್ರೈಸ್ ಆಗಿರ್ಲಿ. ಸೊ ಐ ವಾಂಟ್ ಟು ಪ್ಲೇ ಫ್ರೆಶ್ ಅಂತಾನೆ ಹೋಗಿದ್ದು. ಸೊ ಅಲ್ಲಿ ಬಂದಿರೋ ಕಂಟೆಸ್ಟೆಂಟ್ಗಳನ್ನ ನೋಡಿದಾಗ ನಿಮ್ಗೆ ಅನಿಸ್ತಾ ಅಂದ್ರೆ ಇವ್ರು ಮುಂಚೆನೆ ಈ ಥರನೇ ಇರಬೇಕು, ಅಥವಾ ಹಿಂಗೆ ನಾನು ಆಟ ಆಡಬೇಕು, ಹಿಂಗೆ ನಾನು ಮಾತಾಡಬೇಕು, ಹಿಂಗೆ ಎಲ್ಲರನ್ನು ಇಂಪ್ರೆಸ್ ಮಾಡಬೇಕು, ಈ ಥರ ಜಗಳ ಆಡಬೇಕು, ಹಿಂಗೆ ಮಾಡಿದ್ರೆ ನಂಗೆ ತುಂಬ ದಿನಗಳ ಗಟ್ಟಲೆ ಇಲ್ಲಿ ಇಟ್ಕೊಳ್ತಾರೆ, TRP ತನಕ ನಾನು ಹೋಗ್ಬೇಕು ಅಂತ ಹೇಳಿದ್ರೆ ಇದೇ ಥರ ನಾನು ಮೇಂಟೈನ್ ಮಾಡಬೇಕು ಅಂತ ಕೆಲವ್ರು ಮೆಂಟಲಿ ಪ್ರಿಪೇರ್ ಆಗಿ ಬಂದಿದ್ದಾರೆ ಹೀಗೆ ಇರಬೇಕು ಅಂತ. ಅದೇ ಹೇಳಿದ್ನಲ್ಲ, ಲಾಸ್ಟ್ ಸೀಸನ್ ಇನ್ಫ್ಲೂಯೆನ್ಸ್ ತುಂಬಾ ಆಗಿದೆ. ತುಂಬಾ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿರೋರು ಇದ್ದಾರೆ. ಯಾಕಂದ್ರೆ ಮಿನಿ ಬಿಗ್ ಬಾಸ್ ಹೋಗಿ ಬಂದಿರೋರು ಅದ್ರಲ್ಲಿ ಇದ್ದಾರೆ, ಈ ಸೀಸನ್ ಅಲ್ಲಿ ಇದ್ದಾರೆ. ಸೊ ಅವ್ರಿಗೊಂದು ಐಡಿಯಾ ಇದೆ, ಲೈಕ್ ಹೇಗೆ ಬಿಗ್ ಬಾಸ್ ಮನೆ ಇಲ್ಲಿ ಇರಬೇಕು, ಯಾವುದು ತುಂಬಾ ದಿನಗಳು ಉಳಿಸ್ಕೊಳಕ್ ಸಾಧ್ಯ, ಯಾವ ತರ ಇದ್ರೆ ಅನ್ನೋದು ಗೊತ್ತಿದ್ದೇ ಬಂದಿದ್ದಾರೆ. ನಥಿಂಗ್ ನೆಗೆಟಿವ್ ಅಬೌಟ್ ಇಟ್. ಲೈಕ್ ಅವ್ರವ್ರ ಪ್ರಿಪ್ರೇಷನ್ ಅವ್ರವ್ರು ಮಾಡೋದ್ರಲ್ಲಿ ಏನು ಅದರಲ್ಲೇನು ಇಲ್ಲಿ ಬೇಡ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ನಾನು ಆ ಥರ ಏನು ಪ್ರಿಪೇರ್ ಆಗಿ ಹೋಗಿರ್ಲಿಲ್ಲ. ಇನ್ಫ್ಯಾಕ್ಟ್ ನಾನು ಕಾಸ್ಟ್ಯೂಮ್ಸು ಅಷ್ಟೇ ತುಂಬಾ ಲೈಕ್ ನನ್ನ ವೀಕೆಂಡ್ಸ್ ಮಾತ್ರ ಓಕೆ ಹ್ಯಾವ್ ಟು ಡೆಕ್ಡ್ ಅಪ್ ಅಂತ ಅನ್ಕೊಂಡಿದ್ದೆ ಅಷ್ಟೇ. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಹುಡುಗಿರು ಎಷ್ಟು ಚಂದ ಪ್ರಿಪೇರ್ ಆಗಿ ಬಂದಿದ್ದಾರೆ ಅಂತಂದ್ರೆ ಐ ವಾಸ್ ಲೈಕ್ ಸರ್ಪ್ರೈಸ್ ಅಮೇಸ್ಡ್. ಅಂತಂದ್ರೆ ಪ್ರತಿ ದಿನ ಒಳ್ಳೆ ಬಟ್ಟೆಗಳಿರ್ಬೋದು, ಅದಕ್ಕೆ ತಕ್ಕಂಗೆ ಮ್ಯಾಚಿಂಗ್ ಚಪ್ಪಲ್ಸ್ ಇರ್ಬೋದು, ಇರ್ಬೋದು. ನಾನು ವೀಕೆಂಡ್ ಮಾತ್ರ ಮೇಕಪ್ ಹಾಕ್ತಿದ್ದೆ ಹೊರತು ಬೇರೆ ದಿನಗಳೆಲ್ಲ ಮೇಕಪ್ ಯೂಸೇ ಮಾಡಿಲ್ಲ. ನಾನ್ ಫಸ್ಟ್ ನಿಮ್ಮನ್ನ ಬಂದು ನೋಡಿದ ತಕ್ಷಣ ಡೋರ್ ಹತ್ರ ನೀವು ನಮ್ಗೆ ವೆಲ್ಕಮ್ ಮಾಡಿದ ತಕ್ಷಣ ಫುಲ್ ನಾಳೆ ಸರ್ಪ್ರೈಸ್ ಆಗಿತ್ತು. ನಿಜವಾಗ್ಲೂ ಮೇಡಮ್ ಎಷ್ಟು ಚೆನ್ನಾಗಿದ್ದಾರೆ, ವಿತೌಟ್ ಮೇಕಪ್ ಏನು ಹಾಕಿಲ್ಲ ಈ ಕ್ಷಣ ಕೂಡ. ನಾನು ಆ ಸೀಕ್ರೆಟ್ ಕೂಡ ನಾನು ರಿವೀಲ್ ಮಾಡಬೇಕು, ನಾನು ಕೊನೆ ಕೇಳ್ತೀನಿ. ಲಿಪ್ಸ್ಟಿಕ್ ಮಾತ್ರ ಹಾಕ್ತಿದ್ದೆ ಅಷ್ಟೇ ವೀಕ್ ಡೇಸ್ ಅಲ್ಲಿ. ಬಿಕಾಸ್ ನನ್ಗೆ ಎವ್ರಿ ಡೇ ಮೇಕಪ್ ಹಾಕೋದು ನಂಗೆ ತುಂಬಾ ಹಿಂಸೆ. ನನ್ನ ಸ್ಕಿನ್ನಿಗೆ ನನ್ಗೆ ಹಿಂಸೆ ಕೊಡೋಕೆ ಇಷ್ಟ ಇಲ್ಲ, ಅದನ್ನ ಬ್ರೀದ್ ಮಾಡಬೇಕು ಅಂತ ನನ್ಗೆ ಇಷ್ಟ. ಸೊ ವೀಕೆಂಡ್ಸ್ ಮಾತ್ರ ಮೇಕಪ್ ಹಾಕ್ತಿದ್ದೆ. ಅದು ನಾವೇ ಮೇಕಪ್ ಮಾಡ್ಕೊಳ್ದು, ಹೇರ್ ಸ್ಟೈಲ್ ಮಾಡ್ಕೊಳಕ್ ಅಂತೂ ಬರೋದೇ ಇಲ್ಲ ನನಗೆ. ಸುಮ್ಮನೆ ಏನೋ ಒಂದು ಫ್ರೀ ಹೇರು ಅಥವಾ ಪೋಣಿ ಆ ಥರದ್ದೇ ಹಾಕ್ತಾ ಇದ್ದಿದ್ದು ಅಲ್ಲಿ. ಬಟ್ ಅಲ್ಲಿದ್ದ ಹುಡುಗಿರೆಲ್ಲ ವೆರಿ ಟ್ಯಾಲೆಂಟೆಡ್. ಅವ್ರು ಹೇರ್ ಮಾಡ್ಕೊಳ್ಳೋದಿರ್ಬೋದು, ಮೇಕಪ್ ಮಾಡ್ಕೊಳ್ಳೋದಿರ್ಬೋದು,
ರಿಯಲಿ ಟ್ಯಾಲೆಂಟ್ ಅದೇ ನೋಡ್ತಿದ್ದೆ, ನಾನು ಮಾತ್ರ ಸುಮ್ಮನೆ ಹಂಗೆ ಬಂದಿದ್ದೀನಿ. ಒಳ್ಳೆ ಇವರೆಲ್ಲ ಇಷ್ಟು ಪ್ರಿಪೇರ್ ಆಗಿ ಬಂದಿದ್ದಾರಲ್ಲ ಅಂತ ಅಂದ್ಕೊಂಡೆ. ಬಟ್ ಇಟ್ಸ್ ಓಕೆ, ಲೈಕ್ ಇಟ್ಸ್ ಆಲ್ ಎನ್ ಎಕ್ಸ್ಪೀರಿಯನ್ಸ್. ನಾನಾಗಿದ್ದೆ ಅವಾಗ ಅಷ್ಟೇ ಅಂತ ಅನ್ಸುತ್ತೆ.